ಇಂತಹ ಶಿವಣ್ಣನಿಗೆ ಯಾಕೆ ಈ ರೀತಿ ಪದೇ ಪದೇ ಆಗ್ತಾ ಇದೆ? ಇವರಿಬ್ಬರ ನಡುವೆ ದರ್ಶನ್ ವರ್ಸಸ್ ಶಿವಣ್ಣ ಎನ್ನುವ ರೀತಿಯ ಒಂದಷ್ಟು ಸಿಚುವೇಶನ್ಗಳನ್ನು ಪದೇ ಕ್ರಿಯೇಟ್ ಮಾಡೋದಕ್ಕೆ ಸಾಕಷ್ಟು ಜನ ಇಂಡಸ್ಟ್ರಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಸಾಕಷ್ಟು ನಟ ದರ್ಶನ್ ಅವರ ವಿಚಾರದಲ್ಲಿ ಶಿವಣ್ಣ ಮಾಡಿರೋ ತಪ್ಪಾದರೂ ಏನು? ಸೋಷಿಯಲ್ ಮೀಡಿಯಾದಲ್ಲಾಗಲಿ, ಪರ್ಸ್ನಲ್ ಆಗಲಿ ಅಥವಾ ಪ್ರೆಸ್ ಮೀಟ್ಗಳಲ್ಲಾಗಲಿ ಒಬ್ಬರ ವಿರುದ್ಧ ಇನ್ನೊಬ್ಬರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರೋದನ್ನು ಸಹ ನಾನು ಇಲ್ಲಿಯವರೆಗೂ ನೋಡಿಲ್ಲ. ಸೊ ಪರಿಸ್ಥಿತಿ ಹಿಂಗಿದ್ರೂ ಸಹ ಶಿವರಾಜ್ ಕುಮಾರ್ ಅವರ ವಿರುದ್ಧ ನಟ ದರ್ಶನ್ ಅವರ ಅಭಿಮಾನಿಗಳು ಅನ್ನಿಸ್ಕೊಂಡವರು ಕೆಲವೊಂದಷ್ಟು ಜನ ತಿರುಗಿ ಬೀಳೋದ್ಯಾಕೆ, ಹೊಟ್ಟೆ ಹುರಿ ಪಡೋದ್ಯಾಕೆ, ಸಿನಿಮಾದ ವಿಚಾರವಾಗಿ ನೆಗೆಟಿವ್ ಕಮೆಂಟ್ಗಳನ್ನು ಮಾಡೋದು ಯಾಕೆ ಅನ್ನೋದು ನನ್ನ ಸುದೀಪ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ವಿಜಯಲಕ್ಷ್ಮಿ ಅವರಿಗೆ ಸಾಕಷ್ಟು ಜನ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಕೇಳಿದಾಗ ಕೂಡ ಇಬ್ಬರು ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಸಿನಿಮಾ ಮುಗಿಯೋದಕ್ಕಿಂತ ಮುಂಚೆನೇ ಥಿಯೇಟರ್ನಿಂದ ಹೊರಗಡೆ ಬಂದು ಅರ್ಧಕ್ಕೆ ನಾವು ಎದ್ದು ಬಂದ್ವಿ, ಇದು ಒಂದು ಸಿನಿಮಾನ, ಈ ರೀತಿಯ ಕೆಟ್ಟದಾಗಿ ಸಿನಿಮಾಗೆ ರಿವ್ಯೂ ಕೊಡುವುದರ ಮೂಲಕ, ಕಮೆಂಟ್ ಮಾಡುವುದರ ಮೂಲಕ ಕೊನೆಗೆ ಹೋಗಬೇಕಾದ್ರೆ ನೀವು ಯಾರ ಅಭಿಮಾನಿ ಅಂತ ಕೇಳಿದ್ರೆ ನಾವು ದರ್ಶನ್ ಅವರ ಅಭಿಮಾನಿಗಳು. ಅಂದರೆ ಅಭಿಮಾನಿಗಳು ಅಂತ ಹೇಳ್ಕೊಂಡಂತಹ ಕೆಲವೊಂದಷ್ಟು ಕಚಡಗಳು ಈ ರೀತಿಯ ಕೆಲಸಗಳನ್ನು ಮಾಡೋದನ್ನು ನಿಲ್ಲಿಸಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕನ್ನಡದ ಚಿತ್ರರಂಗದ ವಿಚಾರದಲ್ಲಿ ನಟ ಶಿವರಾಜ್ ಕುಮಾರ್, ಅಂದರೆ ನಾವೆಲ್ಲರೂ ಅವ್ರನ್ನ ಪ್ರೀತಿಯಿಂದ ಎಲ್ಲರೂ ಕೂಡ ಶಿವಣ್ಣ ಅಂತ ಕರಿತೀವಿ. ಇಂತಹ ಶಿವಣ್ಣನಿಗೆ ಯಾಕೆ ಈ ರೀತಿ ಪದೇ ಆಗ್ತಾ ಇದೆ ಎನ್ನುವ ವಿಚಾರವನ್ನು ಇಟ್ಕೊಂಡು ನಾನು ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಾಗ್ತಾ ಇದೆ ಅಂತ ಎಲ್ಲರೂ ಕೇಳ್ಬೋದು. ಇಲ್ಲ, ಸಾಕಷ್ಟು ಆಯಾಮಗಳಲ್ಲಿ ನೋಡಿದಾಗ ಅವರ ಸಿನಿಮಾಗೂ ಸಹ ತೊಂದರೆಯನ್ನು ಕೊಡುವಂತಹ ಒಂದಷ್ಟು ಕೆಲಸ ಆಗ್ತಾ ಇದೆ ಅನ್ನೋದಂತೂ ಸುಳ್ಳಲ್ಲ. ಅದರಲ್ಲೂ ಒಂದಷ್ಟು ಜನ ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳು ಅಂತಲೂ ಹೇಳಲ್ಲ ನಾನು, ಒಂದಷ್ಟು ಜನ ದುಷ್ಟ ಅಭಿಮಾನಿಗಳು ಇದನ್ನು ಹಿಂಗೆ ಇರಬೇಕು, ಇವ್ರನ್ನ ಹಿಂಗೆ ಬಿಂಬಿಸಬೇಕು ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡ್ಕೊಂಬಿಟ್ಟಿರೋ ಹಾಗಿದೆ. ಅದು ಯಾವ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ನಟ ದರ್ಶನ್ ಹಾಗೂ ನಟ ಶಿವಣ್ಣ ಇವರಿಬ್ಬರ ನಡುವೆ ದರ್ಶನ್ ವರ್ಸಸ್ ಶಿವಣ್ಣ ಎನ್ನುವ ರೀತಿಯ ಒಂದಷ್ಟು ಸಿಚುವೇಶನ್ಗಳನ್ನು ಪದೇ ಕ್ರಿಯೇಟ್ ಮಾಡೋದಕ್ಕೆ ಸಾಕಷ್ಟು ಜನ ಇಂಡಸ್ಟ್ರಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳು, ಕೆಲವೊಂದಷ್ಟು ಜನ ಅಭಿಮಾನಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದರೂ ಕೂಡ ತಪ್ಪಾಗಲ್ಲ. ಈ ಹಿಂದೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಅಂದರೆ ಮೊದಲ ಬಾರಿಗೆ ನಟ ದರ್ಶನ್ ಅವರು ಅವರ ವೈಯಕ್ತಿಕ ಕಾರಣಗಳಿಗಾಗಿ ಜೈಲನ್ನು ಸೇರಿದಂತಹ ಸಂದರ್ಭದಿಂದ ಹಿಡಿದು ಇವತ್ತಿನ 45 ಸಿನಿಮಾ ರಿಲೀಸ್ ಆಗುವವರೆಗೂ ಸಹ ಸಾಕಷ್ಟು ಸಂದರ್ಭದಲ್ಲಿ ಈ ಒಂದು ಮನೋಸ್ಥಿತಿಯನ್ನ ಹೊಡೆದು ಹಾಕಬೇಕು ಎನ್ನುವ ನಿಟ್ಟಿನಲ್ಲಿ ಈ ಇಬ್ಬರು ನಟರು, ಒಂದು ಕಡೆ ನಟ ದರ್ಶನ್, ಮತ್ತೊಂದು ಕಡೆ ನಟ ಶಿವರಾಜ್ ಕುಮಾರ್, ಈ ಇಬ್ಬರೂ ಸಹ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರೂ ಸಹ ಕೆಲವೊಂದಷ್ಟು ಕಿಡಿಗೇಡಿ ಅಭಿಮಾನಿಗಳು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಏನೆಲ್ಲ ಆಯಿತು ಅಂದರೆ ಮೊದಲಿಂದ ಬಂದ್ಬಿಡೋಣ. ಈ ಇಬ್ಬರು ನಟರ ವಿಚಾರದಲ್ಲಿ ಏನೆಲ್ಲ ಆಯಿತು, ಈ ಇಬ್ಬರ ಸಂಬಂಧ ಹೇಗಿದೆ, ಇಬ್ಬರು ಒಬ್ಬರು ಯಾವ ರೀತಿ ನೋಡ್ತಾರೆ ಎನ್ನುವ ನಿಟ್ಟಿನಲ್ಲಿ ಬರೋದಾದರೆ ನಾವು ಮೊದಲಿನಿಂದ ಬರಬೇಕಾಗತ್ತೆ. ಫಸ್ಟಿಂದ ಇಲ್ಲಿಯವರೆಗೂ ಒಂದೊಂದಾಗೆ ನೋಡ್ಕೊಂಬರೋಣ. ನಟ ದರ್ಶನ್ ಅವರ ವಿಚಾರದಲ್ಲಿ ಶಿವಣ್ಣ ಮಾಡಿರೋ ತಪ್ಪಾದರೂ ಏನು? ಆರಂಭದಿಂದ ಇಲ್ಲಿಯವರೆಗೂ ನಾವು ನೋಡ್ಕೊಂಡು ಬಂದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ನಟ ದರ್ಶನ್ ಅವರನ್ನು ಯಾವುದೇ ಸಂದರ್ಭದಲ್ಲೂ ಸಹ ನಟ ಶಿವರಾಜ್ ಕುಮಾರ್ ಅವರು ಬಿಟ್ಕೊಟ್ಟಿಲ್ಲ. ಆರಂಭದ ದಿನಗಳಲ್ಲಿ ಅವರದ್ದೇ ಬ್ಯಾನರ್ನಲ್ಲಿ ಸಾಕಷ್ಟು ಕೆಲಸಗಳನ್ನು ನಟ ದರ್ಶನ್ ಅವರು ಮಾಡಿದ್ದಾರೆ. ಅವರದ್ದೇ ಬ್ಯಾನರ್ನಿಂದ ಬಂದಂತಹ ಪ್ರತಿಭೆ ನಾನು ಅಂತ ನಟ ದರ್ಶನ್ ಅವರು ಹೇಳ್ಕೊಂಡಿದ್ದಾರೆ. ಅಂದರೆ ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲಿ ನಾನು ಅನ್ನ ತಿಂದಿದ್ದೀನಿ ಎನ್ನುವ ಸ್ಟೇಟ್ಮೆಂಟನ್ನು ಸಹ ನಟ ದರ್ಶನ್ ಅವರು ಈ ಹಿಂದೆ ಕೊಟ್ಟಿದ್ದನ್ನು ನಾವು ಮರೆಯೋ ಹಾಗಿಲ್ಲ. ಅದರ ಜೊತೆಗೆ ಇವ್ರ ಬರ್ತಡೆಗೆ ಅವ್ರು ವಿಶ್ ಮಾಡ್ತಾರೆ, ಅವ್ರ ಬರ್ತಡೆಗೆ ಇವ್ರು ವಿಶ್ ಮಾಡ್ತಾರೆ. ಜೊತೆಗೆ ಎಲ್ಲೇ ಎದುರಿಗೆ ಸಿಕ್ಕರೂ ಸಹ ಮುಖ ತಿರುಗಿಸ್ಕೊಂಡು ಹೋಗಿದ್ದನ್ನು ಈ ಇಬ್ಬರು ನಟರು ಒಬ್ರನ್ನೊಬ್ಬರು ಮಾತನಾಡಿಸ್ಕೊಳ್ಳದೆ ಮುಖ ತಿರುಗಿಸ್ಕೊಂಡು ಹೋಗಿರೋದನ್ನು ನಾನು ಇವತ್ತಿನವರೆಗೂ ಸಹ ನೋಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಾಗಲಿ, ಪರ್ಸ್ನಲ್ ಆಗಲಿ ಅಥವಾ ಪ್ರೆಸ್ ಮೀಟ್ಗಳಲ್ಲಾಗಲಿ ಒಬ್ಬರ ವಿರುದ್ಧ ಇನ್ನೊಬ್ಬರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರೋದನ್ನು ಸಹ ನಾನು ಇಲ್ಲಿಯವರೆಗೂ ನೋಡಿಲ್ಲ. ಸೊ ಪರಿಸ್ಥಿತಿ ಹಿಂಗಿದ್ರೂ ಸಹ ಶಿವರಾಜ್ ಕುಮಾರ್ ಅವರ ವಿರುದ್ಧ ನಟ ದರ್ಶನ್ ಅವರ ಅಭಿಮಾನಿಗಳು ಅನ್ನಿಸ್ಕೊಂಡವರು ಕೆಲವೊಂದಷ್ಟು ಜನ ತಿರುಗಿ ಬೀಳೋದ್ಯಾಕೆ, ಹೊಟ್ಟೆ ಹುರಿ ಪಡೋದ್ಯಾಕೆ, ಸಿನಿಮಾದ ವಿಚಾರವಾಗಿ ನೆಗೆಟಿವ್ ಕಮೆಂಟ್ಗಳನ್ನು ಮಾಡೋದು ಯಾಕೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಮೊದಲನೇದಾಗಿ ಈ ಒಂದು ವಿಜುವಲ್ಸ್ಗಳನ್ನು ನೋಡಿ, ಸ್ಕ್ರೀನ್ ಮೇಲೆ ಏನು ಹೋಗ್ತಾ ಇದೆ ಈ ವಿಜುವಲ್ಸ್ನ ನೋಡಿ. ಈ ವಿಜುವಲ್ಸ್ನಲ್ಲಿ ನಟ ಶಿವರಾಜ್ ಕುಮಾರ್ ಹಾಗೂ ನಟ ದರ್ಶನ್ ಅವರು ಇಬ್ಬರೂ ಸಹ ಒಂದು ಸಿನಿಮಾದ ಮುಹೂರ್ತದ ಸಂದರ್ಭದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಒಂದು ಸಿನಿಮಾದ ಮುಹೂರ್ತದ ಫಂಕ್ಷನ್ಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಒಬ್ಬರನ್ನ ಒಬ್ಬರು ಮಾತನಾಡಿಸಿಕೊಂಡಂತಹ ರೀತಿ, ಶಿವರಾಜ್ ಕುಮಾರ್ ಅವರು ನಟ ದರ್ಶನ್ ಅವರಿಗೆ ಸ್ವೀಟ್ ತಿನ್ನಿಸೋದಕ್ಕೆ ಸತಾಯಿಸಿದಂತಹ ರೀತಿ, ನಟ ದರ್ಶನ್ ಅವರು ಶಿವರಾಜ್ ಕುಮಾರ್ ಅವರಿಗೆ ರೆಸ್ಪೆಕ್ಟ್ ಕೊಟ್ಟಂತಹ ರೀತಿ,
ಅದರ ಜೊತೆಗೆ ನಿಮ್ಮಿಬ್ಬರ ಕಾಂಬಿನೇಷನ್ನಲ್ಲಿ ಸಿನಿಮಾ ಯಾವಾಗ ಬರುತ್ತೆ ಅಂತ ಪತ್ರಕರ್ತರು ಕೇಳಿದಾಗ ಒಳ್ಳೆ ಕತೆ ಬಂದರೆ ನಾವಿಬ್ಬರೂ ಕೂಡ ರೆಡಿ ಇದ್ದೀವಿ ಅಂತ ಹೇಳಿದಂತಹ ರೀತಿ. ಲಾಂಗ್ ಹಿಡಿಯೋ ಸಿಚುವೇಶನ್ ಅಂತ ಬಂದಾಗ ಯಾರು ಲಾಂಗ್ ಹಿಡಿತೀರಾ ನಿಮ್ಮಿಬ್ಬರಲ್ಲಿ, ಇಬ್ಬರು ಕೂಡ ಲಾಂಗ್ ಹಿಡಿಯೋದ್ರಲ್ಲಿ ಫೇಮಸ್ ಅಂತ ಅಂದಾಗ ದರ್ಶನ್ ಅವರು ಮಧ್ಯಪ್ರವೇಶ ಮಾಡಿ ಲಾಂಗನ್ನು ಫಸ್ಟ್ ಹಿಡಿದಿದ್ದು ತೋರಿಸ್ಕೊಟ್ಟಿದ್ದೀವ್ರೆ. ಸೊ ಅವರೇ ಹಿಡಿಬೇಕು ಅಂತ ಶಿವಣ್ಣನಿಗೆ ಸಪೋರ್ಟ್ ಮಾಡಿಕೊಂಡು ಹೋದಂತಹ ರೀತಿ. ನಿಮ್ಮನ್ನ ಎಲ್ಲರ ಜೊತೆ ನೋಡಿದ್ವಿ, ಇನ್ನು ನಿಮ್ಮ ಕಾಂಬಿನೇಷನ್ ಮಾತ್ರ ಎಲ್ಲೂ ನೋಡಿಲ್ಲ. ಬರುತ್ತೆ ಹೇಳಕ್ಕಾಗಲ್ಲ, ನೆಕ್ಸ್ಟ್ ಹೇಳಕ್ಕಾಗಲ್ಲ ಅಂತಲ್ಲ, ನಮ್ಮನ್ನ ಹ್ಯಾಂಡಲ್ ಮಾಡೋಂಥ ಡೈರೆಕ್ಟರ್ ಇಲ್ಲ ಸರ್. ಫಸ್ಟ್ ಅಂತ ಡೈರೆಕ್ಟ್ ಅಂತ ಕತೆ ತಗೊಬರ್ಲಿ ಸರ್, ಮಾಡೋಣ. ಅದ್ರೊಳಗೆ ಏನಿದೆ ಸರ್? ಅಕಸ್ಮಾತ್ ಬಂತು ಅನ್ಕೊಳ್ಳಿ, ಲಾಂಗ್ ಹಿಡಿಬೇಕು ಅಂತಂದ್ರೆ ಇಬ್ಬರಲ್ಲಿ ಯಾರು ಹಿಡಿತೀರಾ? ಸೀನಿಯರ್ ಅವ್ರು ಹಿಡಿತಾರೆ, ಇದನ್ನೆಲ್ಲವನ್ನು ಆ ಪ್ರೆಸ್ ಮೀಟ್ ನಲ್ಲಿ ನೋಡಿದಾಗ ಈ ಒಂದು ಅಂದ್ರೆ ಒಂದಷ್ಟು ಜನ ಫ್ಯಾನ್ಸ್ಗಳೇನಿದ್ರು ಇನ್ ಮುಂದಾದ್ರೂ ಸರಿ ಹೋಗ್ತಾರೆ ಅಂತ ಅನ್ಕೊಂಡ್ವಿ. ಆದ್ರೆ ಅದು ಸುಳ್ಳಾಯ್ತು. ಇದಾದ ನಂತರ ಕರ್ನಾಟಕದಲ್ಲಿ ಕಾವೇರಿ ನೀರಿನ ವಿಚಾರವಾಗಿ ಒಂದು ದೊಡ್ಡ ಹೋರಾಟ ನಡೆದಿರುತ್ತೆ. ಕನ್ನಡ ಚಿತ್ರರಂಗದವರು ಯಾರು ಕೂಡ ಕಾವೇರಿ ಹೋರಾಟಕ್ಕೆ ಬರ್ತಾ ಇಲ್ಲ, ಬೆಂಗಳೂರಿನಲ್ಲೇ ಇದ್ದಾರೆ, ಕಾವೇರಿ ನೀರು ಕುಡಿತಾ ಇದ್ದಾರೆ. ಕಾವೇರಿ ವಿಚಾರ ಅಂತ ಬಂದಾಗ ತಮಿಳುನಾಡಿನ ತಮಿಳು ನಟರು ಯಾವ ರೀತಿ ನಿಂತ್ಕೋತಾರೆ ಸಪೋರ್ಟ್ಗೆ, ಆ ರೀತಿ ಕನ್ನಡ ಇಂಡಸ್ಟ್ರಿನಲ್ಲಿ ನಟರು ಬರ್ತಾ ಇಲ್ಲ ಅಂತ ಎಲ್ಲ ಮಾಧ್ಯಮಗಳು ಲೆಫ್ಟ್ ಅಂಡ್ ರೈಟ್ ತಗೊಂಡಿದ್ದು. ಅದಾದ ನಂತರ ಸಾಕಷ್ಟು ಜನ ಕನ್ನಡದ ನಟರು ನಟಿಯರು ಕನ್ನಡ ಚಿತ್ರರಂಗ ಒಟ್ಟಾಗಿ ಕಾವೇರಿ ನೀರಿನ ವಿಚಾರವಾಗಿ ಹೋರಾಟವನ್ನ ಮಾಡುವ ನಿಟ್ಟಿನಲ್ಲಿ ಒಂದು ಹೋರಾಟವನ್ನ ಹಮ್ಮಿಕೊಂಡಿತ್ತು. ಆ ಹೋರಾಟದ ಸಲುವಾಗಿಯೂ ಸಹ ಆ ಸ್ಟೇಜ್ ಮೇಲೆ ನಟ ದರ್ಶನ್ ಹಾಗೂ ಶಿವರಾಜ್ ಕುಮಾರ್ ಇಬ್ಬರೂ ಸಹ ಕಾಣಿಸ್ಕೊಂಡಿದ್ರು. ವಿಜುವಲ್ಸ್ ನೋಡಿ, ನಟ ದರ್ಶನ್ ಅವರು ಬಂದ ತಕ್ಷಣ ಶಿವರಾಜ್ ಕುಮಾರ್ ಅವರು ಎದ್ದು ನಿಂತ್ಕೋತಾರೆ. ಶಿವರಾಜ್ ಕುಮಾರ್ ಅವರು ಎದ್ದು ನಿಂತ್ಕೊಂಡಿರೋದನ್ನ ನೋಡಿ ನಟ ದರ್ಶನ್ ಅವರು ಅವರ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅದಾದ ನಂತರ ಒಬ್ಬರನ್ನ ಒಬ್ಬರು ತಪ್ಕೊಂಡು ಉಭಯ ಕುಶಲೋಪರಿ ಇಬ್ಬರು ಕೂಡ ಮಾತನಾಡ್ಕೊಳ್ತಾರೆ. ಈ ವಿಜುವಲ್ಸ್ ಹೊರಗಡೆ ಬಂದಾಗ ಮತ್ತೊಮ್ಮೆ ಇವರಿಬ್ಬರ ಸಂಬಂಧ ಹೆಂಗಿದೆ ಅಂತ ಪ್ರಪಂಚಕ್ಕೆ ಗೊತ್ತಾಗಿತ್ತು. ಇದಾದ ಮೇಲಾದರೂ ಒಂದಷ್ಟು ಜನ ಫ್ಯಾನ್ಸ್ಗಳು ಬುದ್ಧಿ ಕಲ್ತ್ಕೋತಾರೆ, ಸರಿ ಹೋಗ್ತಾರೆ ಅಂತ ಅನ್ಕೊಂಡ್ವಿ. ಆವಾಗ ಕೂಡ ಆಗಲಿಲ್ಲ. ಇದಾದ ನಂತರ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಇಂಡಸ್ಟ್ರಿನಲ್ಲಿ ಹಿರಿಯ ನಟ ಎನ್ನುವ ಕಾರಣಕ್ಕೆ ಮಾಧ್ಯಮದವರು ಶಿವರಾಜ್ ಕುಮಾರ್ ಅವರ ಬಳಿ ಆ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಆಗ್ಲೂ ಸಹ ನಿಜವಾಗ್ಲೂ ಈ ತರಹದ್ದು ಆಗಿದೆ ಅಂತಂದ್ರೆ ನನಗೆ ನಂಬೋದಕ್ಕಾಗ್ತಾ ಇಲ್ಲ, ಈ ತರಹದ್ದು ಆಗಬಾರ್ದಾಗಿತ್ತು. ನಿಜವಾಗ್ಲೂ ನಟ ದರ್ಶನ್ ಅವರ ಈ ಸ್ಥಿತಿಯನ್ನು ನೋಡ್ತಾ ಇದ್ರೆ ನನಗೆ ನೋವಾಗುತ್ತೆ. ಯಾಕೆ ಅಂತಂದ್ರೆ ತೂಗುದೀಪ ಶ್ರೀನಿವಾಸ್ ಅಂಕಲ್ ಅಂದ್ರೆ ಅವರನ್ನ ತೂಗುದೀಪ ಅಂದ್ರೆ ದರ್ಶನ್ ಅವರ ತಂದೆಯನ್ನ ಅಂಕಲ್ ಅಂತ ಕರಿತಾ ಇದ್ರು. ಅವರ ಕಾಲದಿಂದ ಕೂಡ ನಾವು ಅವರನ್ನ ನೋಡ್ಕೊಂಡ್ಬಂದಿದ್ದೀವಿ. ಚಿಕ್ಕ ಹುಡುಗನಿದ್ದಾಗಿಂದ ದರ್ಶನನ್ನ ನೋಡ್ಕೊಂಡ್ಬಂದಿದ್ದೀನಿ. ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ಸೊ ಇಷ್ಟೆಲ್ಲವನ್ನೂ ಹೇಳಿ ನಟ ದರ್ಶನ್ ಅವರ ಪ್ರಸ್ತುತ ಸ್ಥಿತಿಗೆ ಬೇಜಾರು ಮಾಡ್ಕೊಂಡು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಅಂದರೆ ಒಂದಷ್ಟು ಸಪೋರ್ಟಿವ್ ಅಂದರೆ ಮಾರಲ್ ಸಪೋರ್ಟಿವ್ ಆಗಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು. ಇದಾದ ನಂತರ ಆದರೂ ಈ ಅಭಿಮಾನಿಗಳ ಈ ವಾರ್ ನಿಲ್ಲುತ್ತೆ ಅಂತ ಅನ್ಕೊಂಡಿದ್ವಿ, ಆವಾಗಲೂ ಕೂಡ ನಿಲ್ಲಿಲ್ಲ. ಇದಾದ ಮೇಲೆ ಆದಂತಹ ನೆಕ್ಸ್ಟ್ ಡೆವಲಪ್ಮೆಂಟ್, ನಟ ದರ್ಶನ್ ಅವರ ವಿಚಾರದಲ್ಲಿ ಕುರಿತ ಆದಂತಹ ನೆಕ್ಸ್ಟ್ ಡೆವಲಪ್ಮೆಂಟ್ ಏನಪ್ಪಾ ಅಂತಂದರೆ ಡೆವಿಲ್ ಚಿತ್ರ ರಿಲೀಸ್ ಆಯಿತು. ಡೆವಿಲ್ ಚಿತ್ರ ರಿಲೀಸ್ ಆದಂತಹ ಈ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಅವರಿದ್ದಾರೆ. ಸೊ ಸಿಚುವೇಶನ್ ಈಗಿರುವಾಗ ಅವರ ಪತ್ನಿ ಹೊರಗಡೆ ನಿಂತ್ಕೊಂಡು ಡೆವಿಲ್ ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟು ಸಾಕಷ್ಟು ಪ್ರಮೋಷನ್ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ರು. ಅದಾದ ನಂತರ ಡೆವಿಲ್ ಚಿತ್ರ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ದಾವಣಗೆರೆಗೆ ಒಂದು ವಿಸಿಟನ್ನು ಕೊಟ್ಟಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಒಂದು ಸ್ಟೇಟ್ಮೆಂಟನ್ನು ಸಹ ಕೊಟ್ಟಿದ್ರು. ಅದಾದ ನಂತರ ಸುದೀಪ್ ಅವರ ಅಭಿಮಾನಿಗಳು ಅಂತ ಹೇಳಿಕೊಂಡಂತಹ ಕೆಲವೊಂದಷ್ಟು ಜನ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದ ಕಾರಣಕ್ಕೆ ವಿಜಯಲಕ್ಷ್ಮಿ ಅವರು ಆ ಎಲ್ಲಾ ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಂಡು ಆ ಅಕೌಂಟ್ಗಳನ್ನು ರಿಪೋರ್ಟ್ ಮಾಡುವುದರ ಜೊತೆಗೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಸಹ ಕೊಟ್ಟಿದ್ರು. ಪೊಲೀಸರು ಈಗ ಆ ಹುಡುಕಾಟದಲ್ಲಿ ಇದ್ದಾರೆ. ಈ ಪ್ರಶ್ನೆ ಕೂಡ ನಟ ಶಿವರಾಜ್ ಕುಮಾರ್ ಅವರಿಗೆ ಎದುರಾಗಿತ್ತು. ಸುದೀಪ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ವಿಜಯಲಕ್ಷ್ಮಿ ಅವರಿಗೆ ಸಾಕಷ್ಟು ಜನ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಕೇಳಿದಾಗ ಕೂಡ ಯಾವುದೇ ಕಾರಣಕ್ಕೂ ಯಾವ ನಟನ ಅಭಿಮಾನಿ ಆಗಿರಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡೋದನ್ನ ಕಲ್ತ್ಕೋಬೇಕು, ಇನ್ನೊಬ್ಬರ ಮನೆಯನ್ನ ಒಡೆಯುವಂತ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಯಾವ ಹೆಣ್ಣು ಬಗ್ಗೆ ಮಾಡಿದ್ರು ತಪ್ಪೇ ಅದು ಯಾರು ನನ್ನ ಅಭಿಮಾನಿಗಳೇ ಮಾಡಿಸ್ತಾರೆ. ನನ್ನ ಅಭಿಮಾನಿಗಳು ಹೇಳ್ತೇನೆ, ನನ್ನ ಅಭಿಮಾನಿ ಯಾಕೆ ಸ್ವಾರ್ಥ ಹೇಳಬೇಕು, ಅಭಿಮಾನಿಗಳೇ ಮಾಡಿ, ಯಾವ ಅಭಿಮಾನಿಗಳು ಮಾಡಿದ್ರು ಅದು ತಪ್ಪದು. ಯಾಕಂದರೆ ಒಂದು ಹೆಣ್ಣಿಗೆ ನಾವು ಏನೇ ಮಾಡಬಾರ್ದು, ಆ ರೀತಿ ಮಾತಾಡಬಾರ್ದು. ವಿ ಶುಡ್ ರೆಸ್ಪೆಕ್ಟ್ ವುಮೆನ್, ಯಾರೇ ಆಗಲಿ, ಕಷ್ಟನೂ ಸುಖನೂ ವಿ ಹ್ಯಾವ್ ಟು ರೆಸ್ಪೆಕ್ಟ್ ವುಮೆನ್. ಇದಾದ ನಂತರ ಆದರೂ ಎಲ್ಲವೂ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ವಿ, ಆದರೆ ಸರಿ ಹೋಗಿಲ್ಲ. ನನಗೆ ಪರ್ಸ್ನಲಿ ಯಾಕೆ ಹೀಗೆ ಅನ್ನಿಸ್ತಾ ಇದೆ ಅಂತಂದರೆ ಈ ವಿಡಿಯೋ ನೋಡಿ. ಅದ್ರ ಹೇಳಿ 45 ಡೇಸ್ ಆದ್ಮೇಲೆ ಹೇಳ್ತೀನಿ ಸರ್. ಯಾಕೆ ಸರ್ ವರ್ಷ ಆಗೈತೆ ಮೂವಿ ತೆಗ್ದವನ 45 ಡೇಸ್ ಆದ್ಮೇಲೆ ಹೇಳೋದು ರಿವ್ಯೂ. ವರ್ಷ ಆಗಿದೆ ಸರ್, ಚೆನ್ನಾಗಿಲ್ಲ, ಒಂಚೂರು ಚೆನ್ನಾಗಿಲ್ಲ. ಅದೇನ್ ತೆಗ್ದವ್ರು ತಲೆಗೆ ಹುಳ ಬಿಟ್ಬಿಟ್ಟವ್ರೆ ಗುರು. ಯಾಕೆ ಹಂಗನ್ಸದೆ ಅಂತ, ಏನು ಸೀನ್ಗಳು ಅದು ಚೆನ್ನಾಗಿ ಯಾವ್ದು ಚೆನ್ನಾಗಿಲ್ಲ ಸರ್. ಅದು ಏನೇನೋ ಮಿಕ್ಸ್ ಮಾಡೋದು ನಮ್ ಬೇಜಾರಾಗಿ ಎದ್ದು ಬಂದ್ಬಿಟ್ಟ. ಇನ್ನು ಯಾರು ನೀವು ಶಿವಣ್ಣ ಫ್ಯಾನಾ ಏನು ಉಪೇಂದ್ರ? ಇಲ್ಲ ಡಿ ಬಾಸ್ ಫ್ಯಾನ್. 45 ರಿಲೀಸ್ ಆದಂತಹ ಸಂದರ್ಭದಲ್ಲಿ
ಪಬ್ಲಿಕ್ ಒಪಿನಿಯನನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸಿಕ್ಕಂತಹ ವಿಡಿಯೋ ಇದು. 45 ಸಿನಿಮಾ ಪ್ರದರ್ಶನ ಕಾಣ್ತಾ ಇರುತ್ತೆ. ಆ ಸಿನಿಮಾನ 45 ಸಿನಿಮಾ ನೋಡಿದವ್ರು ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಆರಂಭದಿಂದ ಅಂತ್ಯದವರೆಗೆ ಆ ಸಿನಿಮಾವನ್ನು ನೋಡಿದ್ರೆ ಮಾತ್ರ ಚಿತ್ರದ ಕತೆ ಅರ್ಥ ಆಗುತ್ತೆ. ಕ್ಲೈಮ್ಯಾಕ್ಸನ್ನು ಯಾವನ್ ನೋಡಲ್ಲ ಅವನಿಗೆ ಆ ಚಿತ್ರದ ತಳಬುಡ ಗೊತ್ತಾಗಲ್ಲ. ಅದರ ಜೊತೆಗೆ ಗರುಡ ಪುರಾಣದ ಬಗ್ಗೆ ಯಾರಿಗೆ ಒಂಚೂರು ಗಂಧ ಗಾಳಿ ಇರಲ್ಲ ಅಂತ ನನ್ನ ಮಕ್ಕಳಿಗೂ ಸಹ 45 ಸಿನಿಮಾದ ಕತೆ ಅರ್ಥ ಆಗಲ್ಲ. ಆದರೆ ಈ ಇಬ್ಬರು ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಸಿನಿಮಾ ಮುಗಿಯೋದಕ್ಕಿಂತ ಮುಂಚೆನೇ ಥಿಯೇಟರ್ನಿಂದ ಹೊರಗಡೆ ಬಂದು ಅರ್ಧಕ್ಕೆ ನಾವು ಎದ್ದು ಬಂದ್ವಿ, ಇದು ಒಂದು ಸಿನಿಮಾನ, ಈ ರೀತಿಯ ಕೆಟ್ಟದಾಗಿ ಸಿನಿಮಾಗೆ ರಿವ್ಯೂ ಕೊಡುವುದರ ಮೂಲಕ, ಕಮೆಂಟ್ ಮಾಡುವುದರ ಮೂಲಕ ಕೊನೆಗೆ ಹೋಗಬೇಕಾದ್ರೆ ನೀವು ಯಾರ ಅಭಿಮಾನಿ ಅಂತ ಕೇಳಿದ್ರೆ ನಾವು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಹೋಗ್ತಾರೆ. ಸೊ ಇನ್ನು ಎಷ್ಟು ದಿನ ಇವರಿಬ್ಬರ ನಡುವೆ ನಾವು ನೋಡ್ತಾ ಇರೋಂಗೆ, ಇಂಡಸ್ಟ್ರಿನಲ್ಲಿ ನಾವು ನೋಡ್ತಾ ಇರೋಂಗೆ ಇವರಿಬ್ಬರ ನಡುವೆ ಏನಂದರೆ ಏನೂ ಇಲ್ಲ. ಎಲ್ಲಿ ಸಿಕ್ಕರು ಚೆನ್ನಾಗಿ ಮಾತಾಡ್ತಾರೆ, ಎಲ್ಲಿ ಸಿಕ್ಕರು ಶಿವಣ್ಣ ನೋಡಿದ ತಕ್ಷಣ ನಟ ದರ್ಶನ್ ಅವರು ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಇಂತಹ ಸಿಚುವೇಶನ್ನಲ್ಲಿ ಈ ಇಬ್ಬರ ಸಂಬಂಧ ಇರಬೇಕಾದ್ರೆ ಅಭಿಮಾನಿಗಳು ಅಂತ ಹೇಳ್ಕೊಂಡಂತಹ ಕೆಲವೊಂದಷ್ಟು ಕಚಡಗಳು ಈ ರೀತಿಯ ಕೆಲಸಗಳನ್ನು ಮಾಡೋದನ್ನು ನಿಲ್ಲಿಸಬೇಕು. ಒಂದು ಸಿನಿಮಾಗೆ ಒಂದು ನೆಗೆಟಿವ್ ರಿವ್ಯೂ ಅದರಲ್ಲೂ ನಾನು ಹೇಳಿದ್ನಲ್ಲ, 45 ಸಿನಿಮಾನ ಆರಂಭದಿಂದ ಅಂತ್ಯದವರೆಗೂ ನೋಡಲೇಬೇಕು. ನೋಡಲಿಲ್ಲ ಅಂತಂದರೆ ಯಾವ ನನ್ನ ಮಗುಂಗೂ ಸಿನಿಮಾ ಅರ್ಥ ಆಗಲ್ಲ. ಅರ್ಧದಲ್ಲೇ ಎದ್ದು ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ, ಇನ್ನು ಪೂರ್ತಿ ನೋಡ್ಕೊಂಡು ಬಂದು ಹೇಳಿದಿದ್ರು ಮೋಸ್ಟ್ಲಿ ನಾನು ಒಪ್ಕೋತಾ ಇದ್ದೆ. ಅರ್ಧದಲ್ಲೇ ಎದ್ದು ಬಂದು ಸಿನಿಮಾ ಚೆನ್ನಾಗಿಲ್ಲ ಅಂತ ಸಿನಿಮಾದ ಬಗ್ಗೆ ನೆಗೆಟಿವ್ ರಿವ್ಯೂಗಳನ್ನು ಕೊಟ್ಟು ಕೊನೆಗೆ ಹೋಗಬೇಕಾದ್ರೆ ನಾವು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿದ್ರೆ ನಟ ದರ್ಶನ್ ಅವರ ಇಮೇಜ್ಗೂ ಸಹ ಇಂತಹ ಅಭಿಮಾನಿಗಳಿಂದ ಡ್ಯಾಮೇಜ್ ಆಗುತ್ತೆ. ಯಾಕೆ ಅಂತಂದರೆ ಶಿವರಾಜ್ ಕುಮಾರ್ ಹಾಗೂ ನಟ ದರ್ಶನ್ ಈ ಇಬ್ಬರ ನಡುವಿನ ಸಂಬಂಧ ಇದೆಯಲ್ಲ, ಅದು ನಿಜವಾಗ್ಲೂ ಚೆನ್ನಾಗೇ ಇದೆ. ಇದ್ರ ಜೊತೆಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ. ಡೆವಿಲ್ ಸಿನಿಮಾ ರಿಲೀಸ್ಗಿಂತ ಮುಂಚೆ ಒಂದಷ್ಟು ಜನ ನಟ ದರ್ಶನ್ ಅವರ ಅಭಿಮಾನಿಗಳು ಶಿವರಾಜ್ ಕುಮಾರ್ ಅವರ ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಅವರು ಕ್ಯಾರವ್ಯಾನಲ್ಲಿ ಕೂತಿದ್ದಾಗ ಈ ತರಹದ ಒಂದು ಅಪ್ರೋಚನ್ನು ಇಡ್ತಾರೆ. ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಅದಕ್ಕೊಂದು ವಿಶ್ ಮಾಡಿ ಒಂದು ಬೈಟ್ ಕೊಡಿ ಅಂತ. ಆ ಸಂದರ್ಭದಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಮಾಡಿದ್ದೇನು ಗೊತ್ತಾ, ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾಳೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಒಳ್ಳೆಯದಾಗಲಿ, ಎಲ್ಲರೂ ನೋಡಿ. ಕನ್ನಡ ಸಿನಿಮಾ ಯಾವಾಗಲೂ ಅಷ್ಟೇ, ಕನ್ನಡ ಸಿನಿಮಾ ನೋಡಿ. ನಮ್ಮ ಕನ್ನಡ ಅಭಿಮಾನಿಗಳು ಯಾವತ್ತೂ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕೊಡ್ತಾರೆ. ನಾಳೆ ಡೆವಿಲ್ ಸಿನಿಮಾ 11ನೇ ತಾರೀಕು ಡಿಸೆಂಬರ್ ರಿಲೀಸ್ ಆಗ್ತಿದೆ. ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್ ಆಫ್ ಡೆವಿಲ್. ಗುಡ್ ಲಕ್, ಗಾಡ್ ಬ್ಲೆಸ್. ಶಿವರಾಜ್ ಕುಮಾರ್ ಅವರು ಡೆವಿಲ್ ಸಿನಿಮಾಗೆ ಸಪೋರ್ಟ್ ಮಾಡ್ಕೊಂಡು ಒಂದು ವಿಶ್ ಬೈಟನ್ನು ಕೊಟ್ಟು ದರ್ಶನ್ ಅವರ ಮೇಲಿರುವಂತಹ ಪ್ರೀತಿಯನ್ನು ತೋರಿಸ್ಕೊಂಡ್ರೆ ಇವ್ರು ಮಾಡಿದ್ದು 45 ಸಿನಿಮಾಗೆ ನೆಗೆಟಿವ್ ರಿವ್ಯೂ. ಸೊ ಇಂತಹ ಪ್ರಯತ್ನಗಳು ಇನ್ನು ಮುಂದಾದರೂ ನಿಲ್ಲಲಿ. ಇಷ್ಟೆಲ್ಲ ತೋರಿಸಿದ್ದೀನಿ, ಇಷ್ಟೆಲ್ಲ ಹೇಳಿದ್ದೀನಿ, ಇಷ್ಟೆಲ್ಲ ಪ್ರೂಫ್ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇವರಿಬ್ಬರ ಸಂಬಂಧ ಹೇಗಿದೆ, ಇಬ್ಬರು ಎದುರು ಬದರು ಸಿಕ್ಕಾಗ ಯಾವ ರೀತಿ ನಡ್ಕೊಳ್ತಾರೆ, ಒಬ್ಬರ ಮೇಲೆ ಒಬ್ಬರಿಗೆ ಎಷ್ಟು ಗೌರವವಿದೆ ಅನ್ನೋದನ್ನು ಸಾಕ್ಷಿ ಸಮೇತ ತೋರಿಸಿದ್ದೀನಿ. ಇದಾದ ಮೇಲೂ ಸಹ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ ಅದು ನಿಮ್ಮ ಹಣೆ ಬರ, ನೀವು ಅನುಭವಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಚಾರದ ಬಗ್ಗೆ, ಎಸ್ಪೆಷಲಿ ಶಿವಣ್ಣ ಹಾಗೂ ನಟ ದರ್ಶನ್ ಅವರ ಈ ವಿಚಾರವಾಗಿ ಕೆಲವೊಂದಷ್ಟು ಕೆಟ್ಟ ಅಭಿಮಾನಿಗಳು ನಡ್ಕೊಳ್ತಾ ಇರುವಂತಹ ರೀತಿಯನ್ನು ನೋಡಿದಾಗ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ನಿಜವಾದ ಅಭಿಮಾನಿಗಳು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.